ಭಂಡಾರ ಇದು ಜಗನ್ನಾಥನ ರತ್ನ ಭಂಡಾರ. ಇದು ದೈವ ಸಂಪತ್ತು, ಕಂಡು ಕೇಳರಿಯದ ಚಿನ್ನ ವಜ್ರಾಭರಣದ ದೈವನಿಧಿ. ಬಂಗಾಳ ಕೊಲ್ಲಿಯಲ್ಲಿ ಕಡಲ ತೀರದಲ್ಲಿ ನೆಲೆ ನಿಂತ ಜಗದ್ದೋದ್ಧಾರಕ. ಜಗದೊಡೆಯನ ಸಿರಿ ಸಂಪತ್ತನ್ನ ಕಂಡು ಇಡೀ ಜಗತ್ತೇ ಬೆರಗಾಗಿದೆ. ಜಗನ್ನಾಥ ರತ್ನ ಭಂಡಾರದ ರಹಸ್ಯ ಜಗಜ್ಜಾಹೀರಾಗಿದೆ. ಪುರಿ ಜಗನ್ನಾಥ ದೇವಾಲಯದ ಆ ಸೀಕ್ರೆಟ್ ರೂಮ್ ಓಪನ್ ಮಾಡಿ ದೇವರ ಆಸ್ತಿ ಲೆಕ್ಕ ಹಾಕಿದ ಸರ್ಕಾರಕ್ಕೆ ಜಗನ್ನಾಥನೇ ಒಂದು ಸಂದೇಶ ಬರೆದಿಟ್ಟ ತಾಳೆಗರಿ ಪುಸ್ತಕ ಸಿಕ್ಕಿದೆ. ಈ ಪುಸ್ತಕದಲ್ಲಿ ಮುಂದಿನ ದಿನಗಳ ಆಗು ಹೋಗು, ಪುರಿ ಜಗನ್ನಾಥದೊಳಗೆ ಆದ ಅಪಚಾರ, ವಿಶ್ವ ವಿನಾಶದ ಬಗ್ಗೆ ಕೆಲವು ಸಂದೇಶಗಳನ್ನ ನೀಡಿದ್ದಾನೆ. ಹಾಗಾದ್ರೆ ರತ್ನ ಭಂಡಾರದಲ್ಲಿ ಸಿಕ್ಕ ತಾಳೆಗರಿ ಪುಸ್ತಕದಲ್ಲಿ ಏನೆಲ್ಲ ಬರೆಯಲಾಗಿದೆ? ಅಂದು ಕೇರಳ ಪದ್ಮನಾಭ ದೇಗುಲ ಸೀಕ್ರೆಟ್ ರೂಮ್ ಓಪನ್ ಮಾಡಿ ತಪ್ಪು ಮಾಡಿ ಇಡೀ ಕೇರಳ ರಾಜ್ಯ ಜಲಪ್ರಳಯಕ್ಕೆ ತುತ್ತಾಗಿತ್ತು. ಹಾಗೇನಾದ್ರೂ ಒಡಿಶಾಗೂ ಕಾದಿದೆಯಾ ಜಲಕಂಟಕ? ಜಗದೋದ್ಧಾರಕನ ಪರೀಕ್ಷೆ ಮಾಡಿದ್ದ ಆ ಪೊಲೀಸ್ ಮೂರ್ಛೆ ಹೋಗಿದ್ಯಾಕೆ? ಭವಿಷ್ಯ ಮಾಲಿಕ ಕಾಲಜ್ಞಾನದ ಪ್ರಕಾರ ಕಲಿಯುಗ ಅಂತ್ಯದ ಆರಂಭ ಶುರುವಾಯ್ತಾ? 2025 ವರ್ಷ ಭಾರತಕ್ಕೆ ಕಂಟಕವಾಗಿ ಪರಿಣಮಿಸುತ್ತಾ? ಬನ್ನಿ, ಈ ಎಲ್ಲ ಪ್ರಶ್ನೆಗಳಿಗೆ ತುಂಬಾ ಸರಳ ಭಾಷೆಯಲ್ಲಿ ಉತ್ತರ ಕೊಡೋ ಪ್ರಯತ್ನವನ್ನು ಮಾಡ್ತೀವಿ. ಇಂತಹ ವಿಸ್ಮಯಕಾರಿ ಸುದ್ದಿಗಳನ್ನು ತುಂಬಾ ಸರಳ ಭಾಷೆಯಲ್ಲಿ ತಿಳಿಸುವ ಪ್ರಯತ್ನ ನಮ್ಮದಾಗಿದೆ. ನಮ್ಮ ಈ ಪ್ರಯತ್ನಕ್ಕೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಪುರಿ ಜಗನ್ನಾಥ ಮಹಾಪವಾಡಕ್ಕೆ ಸಾಕ್ಷಿಯಾಗಿದೆ. ಒಡಿಶಾದಲ್ಲಿರುವ ಪ್ರಾಚೀನ ದೇಗುಲ ಪುರಿ ಜಗನ್ನಾಥದ ಮಂದಿರದಲ್ಲಿರುವ ನಿಗೂಢ ರತ್ನ ಭಂಡಾರ ಕೋಣೆಯನ್ನ 46 ವರ್ಷಗಳ ಬಳಿಕ ತೆರೆಯಲಾಗಿದೆ. ಭಾರೀ ರಾಜಕೀಯ ಜಟಾಪಟಿಗೆ ಕಾರಣವಾಗಿದ್ದ ಈ ರತ್ನ ಭಂಡಾರ ತೆರೆಯುವುದಕ್ಕೆ ಒಡಿಶಾ ಹೈಕೋರ್ಟ್ ಅನುಮತಿಯನ್ನ ನೀಡಿತ್ತು. 46 ವರ್ಷಗಳ ಬಳಿಕ ಭಯದ ವಾತಾವರಣದಲ್ಲೇ ರತ್ನ ಭಂಡಾರದ ದ್ವಾರವನ್ನ ತೆಗೆದು ಒಳಗೆ ಹೆಜ್ಜೆ ಇಡಲಾಗಿತ್ತು. ರಾಜ್ಯ ಸರ್ಕಾರ ನೇಮಿಸಿದ್ದ 16 ಮಂದಿ ತಂಡ ಮಧ್ಯಾಹ್ನ 1:48 ಶುಭ ಮುಹೂರ್ತದಲ್ಲಿ ಭಂಡಾರದ ಬಾಗಿಲು ತೆರೆದು ಒಳಗೋಗಿತ್ತು. ಇನ್ನು ಪುರಿ ಜಗನ್ನಾಥ ಮಂದಿರದ ರತ್ನ ಭಂಡಾರದ ಕೋಣೆಯ 4 ಬಾಗಿಲುಗಳನ್ನು ದೇವಾಲಯ ಸಮಿತಿ ಸದಸ್ಯರು ಸಾಂಪ್ರದಾಯಿಕ ಉಡುಗೆ ತೊಟ್ಟು ಪೂಜೆ ಸಲ್ಲಿಸಿದ್ರು. ಜಗನ್ನಾಥ ಹಾಗೂ ಅಗ್ನಿಪೂಜೆ ನೆರವೇರಿಸಿ ನಿರ್ವಿಘ್ನವಾಗಿ ಕೆಲಸ ನೆರವೇರಿಸುವಂತೆ ಕೋರಲಾಗಿತ್ತು. ಎಲ್ಲಾ ರೀತಿಯ ಪೂಜೆ ಮುಗಿದ ಬಳಿಕ ಕೋಣೆಯ ಬಾಗಿಲು ತೆರೆಯಲಾಯಿತು. ರತ್ನ ಭಂಡಾರದ ಬಾಗಿಲಿನ ಕೀಲಿ ಕೈ ಕಳೆದು ಹೋಗಿರೋದ್ರಿಂದ ಕಟರ್ ಬಳಸಿ ಓಪನ್ ಮಾಡಲಾಗಿದೆ. ರತ್ನ ಭಂಡಾರದ ಬಾಗಿಲು ತೆರೆತಾ ಇದ್ದಂತೆ ಸ್ಥಳದಲ್ಲಿದ್ದ ಎಸ್ಪಿ ಪಿನಾಕ್ ಮಿಶ್ರಾ ಅವರು ಮೂರ್ಛೆ ಹೋಗಿದ್ದು ಸೂಕ್ತ ಚಿಕಿತ್ಸೆಯನ್ನ ನೀಡಲಾಗಿದೆ. ಇನ್ನು ಜಗನ್ನಾಥ ಖಜಾನೆಗೆ ಸರ್ಪಗಳ ಕಾವಲು ಇದೆಯಂತ ನಂಬಲಾಗಿತ್ತು. ಹೀಗಾಗಿ ಹಾವಾಡಿಗರು, ಅಕ್ಕಸಾಲಿಗರು ನಿಧಿಯನ್ನ ಲೆಕ್ಕ ಹಾಕುವ ಪಂಡಿತರ ಜೊತೆ ಕೋಣೆಯನ್ನ ಪ್ರವೇಶ ಮಾಡಲಾಯಿತು. ಆದರೆ ಜಗನ್ನಾಥನ ಮಹಿಮೆಯೋ ಏನೋ, ಕೋಣೆಯ ಬಾಗಿಲು ತೆರೆದಾಗ ಯಾವುದೇ ಸರ್ಪಗಳು ಇರಲಿಲ್ಲ. ಹೀಗಾಗಿ ದೊಡ್ಡ ಆತಂಕ ದೂರವಾದಂತಾಗಿತ್ತು. ಇನ್ನು ಪುರಿ ಜಗನ್ನಾಥ ದೇವಾಲಯದ ಉತ್ತರ ಭಾಗಕ್ಕಿರುವ ಜಗನ್ಮೋಹದಲ್ಲಿ ರತ್ನ ಭಂಡಾರದ ಖಜಾನೆ ಇದೆ. ಈ ರತ್ನ ಭಂಡಾರ ಸುಮಾರು 11.78 ಮೀಟರ್ ಎತ್ತರದಲ್ಲಿ ಇದೆ. ಇನ್ನು ಇದರಲ್ಲಿ ಹೊರಭಂಡಾರ, ಒಳಭಂಡಾರ ಎಂದು 2 ಗೋಪುರಗಳು ಇವೆ. ಇದರಲ್ಲಿ 5 ಚೇಂಬರ್ಗಳಿದ್ದು ಹೊರಭಂಡಾರಕ್ಕಿಂತ ಒಳಭಂಡಾರ ವಿಶಾಲವಾಗಿದೆ. ಹೊರಭಂಡಾರದಲ್ಲಿ ವಾರ್ಷಿಕ ಯಾತ್ರೆ ವೇಳೆ ಜಗನ್ನಾಥನಿಗೆ ಬಳಸುವ ಆಭರಣಗಳು ಇವೆ. ಒಳಭಂಡಾರದಲ್ಲಿ 3 ಚೇಂಬರ್ಗಳಲ್ಲಿ ರತ್ನ ಭಂಡಾರ ಇದ್ದು ಅದರಲ್ಲಿ 15 ಮರದ ಪೆಟ್ಟಿಗೆಗಳಲ್ಲಿ ಬೆಳ್ಳಿ, ಬಂಗಾರ, ರೂಬಿ, ವಜ್ರ ವೈಢೂರ್ಯಗಳು ತುಂಬಿವೆ. ಒಡಿಶಾದ ರಾಜರು, ನೇಪಾಳದ ದೊರೆಗಳು ದಾನ ಕೊಟ್ಟಿದ್ದ ವಸ್ತುಗಳನ್ನು ಇಲ್ಲಿ ಇಡಲಾಗಿದೆ. ರತ್ನ ಭಂಡಾರದೊಳಗೆ ಅವ್ಯಕ್ತವಾಗಿ ಅಡಗಿದ್ದ ಚಿನ್ನ, ವಜ್ರ ವೈಢೂರ್ಯಗಳ ಬ್ರಹ್ಮಾಂಡದ ಸಂಪತ್ತಿನ ಲೆಕ್ಕ ಇಂದಿಗೂ ಸಿಕ್ಕಿಲ್ಲ. ಈ ಸಂಪತ್ತಿನ ರಹಸ್ಯ ಕಂಡುಕೊಳ್ಳೋದಕ್ಕಂತಾನೆ ರತ್ನ ಭಂಡಾರವನ್ನ 46 ವರ್ಷಗಳ ಬಳಿಕ ತೆರೆಯಲಾಗಿದೆ. ಭಂಡಾರದಲ್ಲಿ ಏನೆಲ್ಲಾಗಿದೆ? ಶ್ರೀ ಜಗನ್ನಾಥ ದೇವಸ್ಥಾನದ ಆಡಳಿತ ಮಂಡಳಿ ಹೈಕೋರ್ಟ್ನಲ್ಲಿ ನೀಡಿರುವ ಪ್ರಮಾಣ ಪತ್ರದ ಪ್ರಕಾರ ರತ್ನ ಭಂಡಾರದಲ್ಲಿ 3 ಕೊಠಡಿಗಳು ಇವೆ. 25ರಿಂದ 40 ಚದರ ಅಡಿ ಒಳಗಿನ ಕೋಣೆ 50 ಕೆಜಿ 60 ಗ್ರಾಂ ಚಿನ್ನ, 134 ಕೆಜಿ 50 ಗ್ರಾಂ ಬೆಳ್ಳಿಯನ್ನ ಒಳಗೊಂಡಿದೆ. ಇವುಗಳನ್ನು ಎಂದಿಗೂ ಕೂಡ ಬಳಸಲಾಗಿಲ್ಲ. ಹೊರ ಕೊಠಡಿಯಲ್ಲಿ 95 ಕೆಜಿ 320 ಗ್ರಾಂ ಚಿನ್ನ, 19 ಕೆಜಿ 480 ಗ್ರಾಂ ಬೆಳ್ಳಿಗಿದೆ. ಇವುಗಳನ್ನು ಹಬ್ಬ ಹರಿದಿನಗಳಲ್ಲಿ ಬಳಸಲಾಗುತ್ತೆ. ಇದೇ ಸಮಯದಲ್ಲಿ ಪ್ರಸ್ತುತ ಕೋಣೆಯಲ್ಲಿ 3 ಕೆಜಿ 480 ಗ್ರಾಂ ಚಿನ್ನ ಮತ್ತು 30 ಕೆಜಿ 350 ಗ್ರಾಂ ಬೆಳ್ಳಿಗಿದೆ. ಇವುಗಳನ್ನು ದೈನಂದಿನ ಆಚರಣೆಗಳಿಗೆ ಬಳಸಲಾಗುತ್ತೆ. ಇನ್ನು 1978ರಲ್ಲಿ ಕೊನೆಯ ಬಾರಿಗೆ ರತ್ನ ಭಂಡಾರದ ಬಾಗಿಲನ್ನು ತೆರೆಯಲಾಗಿತ್ತು. ಅದಾದ ಮೇಲೆ 2018ರಲ್ಲಿ ಮತ್ತೆ ಬಾಗಿಲನ್ನು ತೆರೆಯುವುದಕ್ಕೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಗೆ ಸೂಚನೆಯನ್ನ ನೀಡಲಾಗಿತ್ತು. ಇನ್ನು ಇಂದಿನ ರತ್ನ ಭಂಡಾರದ ಶೋಧ ಕಾರ್ಯ ಮುಕ್ತಾಯವಾಗಿದ್ದು ಹೊರಗಿನ ಕೋಣೆಯಲ್ಲಿದ್ದ
ಆಭರಣಗಳನ್ನು ಸ್ಟ್ರಾಂಗ್ ರೂಮ್ಗೆ ಶಿಫ್ಟ್ ಮಾಡಲಾಗಿದೆ. ಒಳಗಿರೋ ಕೋಣೆಯಲ್ಲಿ ಅಲ್ಮೇರಾ ಮತ್ತು ದೊಡ್ಡ ಪೆಟ್ಟಿಗೆಗಳಿದ್ದು ಅವುಗಳನ್ನು ಶಿಫ್ಟ್ ಮಾಡೋದು ಹೆಚ್ಚು ಸಮಯ ಹಿಡಿಯಲಿದೆ. ಹೀಗಾಗಿ ಮತ್ತೊಂದು ದಿನಾಂಕ ನಿಗದಿಪಡಿಸಿ ಅಂತ ಆಡಳಿತ ಮಂಡಳಿ ಸದಸ್ಯರು ಹೇಳಿದ್ದಾರೆ. ಒಟ್ಟಾರೆ ರಹಸ್ಯ ಕೋಣೆಯಲ್ಲಿ ಸಿಕ್ಕಿರುವ ಸಂಪತ್ತನ್ನ ಲೆಕ್ಕ ಹಾಕಲಾಗ್ತಾ ಇದ್ದು, ಸಂಪತ್ತಿನ ನಿಖರ ಲೆಕ್ಕ ಮುಂದಿನ ದಿನಗಳಲ್ಲಿ ಹೊರಬರಲಿದೆ. ದೇವಾಲಯದ ನಿಧಿಗೆ ಸರ್ಪಗಳ ಕಾವಲಿರತ್ತೆ ಎನ್ನುವ ನಂಬಿಕೆಯಿದೆ. ದೇವತೆಗಳ ಬೆಲೆ ಬಾಳುವ ವಸ್ತುಗಳನ್ನ ಸರ್ಪಗಳ ಗುಂಪು ಬಹಳ ನಿಷ್ಠೆಯಿಂದ ಕಾಪಾಡತ್ತೆ ಎನ್ನೋ ದಂತಕಥೆಗಳು ಇವೆ. ಅದೇ ಕಾರಣಕ್ಕೆ ಖಜಾನೆ ತೆರೆಯುವ ಸಂದರ್ಭದಲ್ಲಿ ಉರಗ ತಜ್ಞರು, ವೈದ್ಯರು ಮತ್ತು ವಿಪತ್ತು ನಿರ್ವಹಣಾ ಸಿಬ್ಬಂದಿಗಳನ್ನ ಸ್ಟ್ಯಾಂಡ್ ಬೈ ಇರಿಸಿಕೊಳ್ಳಲಾಗಿತ್ತು. ಆದರೆ ದೇವರ ಕೃಪೆಯಿಂದ ಅಂತಹ ಯಾವುದೇ ಘಟನೆಗಳು ನಡೆದಿಲ್ಲ. ಇನ್ನು ಇಡೀ ವಿಶ್ವವೇ ತನ್ನತ್ತ ನೋಡೋ ಹಾಗೆ ಮಾಡಿರುವ ಪುರಿ ಜಗನ್ನಾಥ ದೇವಾಲಯದ ಅಚ್ಚರಿಯ ಆಗರವಾಗಿದೆ. ವಿಜ್ಞಾನಕ್ಕೆ ಸೆಡ್ಡು ಹೊಡೆಯೋ ವಿಸ್ಮಯಗಳ ತಾಣ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಹೌದು, ದೇವಾಲಯದ ಮೇಲೆ ಪುರಾತನ ಕಾಲದಿಂದಲೂ ಧ್ವಜವಿದೆ. ಈ ಧ್ವಜವು ಯಾವಾಗಲೂ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರತ್ತೆ. ವೈಜ್ಞಾನಿಕ ಸಂಗತಿಗಳಿಗೆ ಸವಾಲಾಗಿ ಪರಿಣಮಿಸಿರುವ ಈ ಸಂಗತಿಯು ವಿಜ್ಞಾನಕ್ಕೂ ಮಿಗಿಲಾದ ದೈವಿ ಶಕ್ತಿಗೆ ಸಾಕ್ಷಿಯಾಗಿದೆ. ಇನ್ನು ದೇವಸ್ಥಾನದ ಮೇಲಿರುವ ಸುದರ್ಶನ ಚಕ್ರ 20 ಅಡಿ ಎತ್ತರ ಮತ್ತು 1 ಟನ್ ತೂಕ ಹೊಂದಿದೆ. ಇದನ್ನು ದೇವಾಲಯದ ಮೇಲ್ಭಾಗದಲ್ಲಿ ಅಳವಡಿಸಲಾಗಿದೆ. ಈ ಚಕ್ರದ ವಿಶೇಷತೆ ಏನಂತಂದ್ರೆ, ಪುರಿ ಜಗನ್ನಾಥ ನಗರದ ಯಾವುದೇ ಭಾಗದಲ್ಲಿ ನಿಂತು ನೋಡಿದ್ರೂ ಚಕ್ರ ಕಾಣಿಸುತ್ತೆ. ಜೊತೆಗೆ ಎಲ್ಲಿಯೂ ನಿಂತು ನೋಡಿದ್ರೂ ಅದು ಅದರ ಮುಖ ನಮ್ಮ ಕಡೆನೇ ಇದೆಯಂತ ಭಾಸವಾಗುತ್ತೆ. ಇನ್ನು ವಿಶಿಷ್ಟ ರಚನೆ ಮತ್ತು ಶಕ್ತಿಯನ್ನು ಹೊಂದಿರುವ ಸುದರ್ಶನ ಚಕ್ರದ ಮೇಲೆ ಯಾವುದೇ ಪಕ್ಷಿಗಳು, ಸಣ್ಣ ಕೀಟಗಳು, ವಿಮಾನಗಳು ಹಾರಾಡೋದಿಲ್ಲ. ಇದೇ ಕಾರಣಕ್ಕೆ ಇದು ಚಕ್ರಕ್ಕೆ ಇರೋ ದೈವಿ ಶಕ್ತಿಯಂತಲೂ ಕೂಡ ನಂಬಲಾಗಿದೆ. ಇಷ್ಟು ರತ್ನ ಭಂಡಾರವನ್ನೇ ಹೊಂದಿರುವ ದೇವಾಲಯದ ಒಳಗೆ ಇರುವ ಜಗನ್ನಾಥ ಅಂದ್ರೆ ಸಾಕ್ಷಾತ್ ಕೃಷ್ಣನ ವಿಗ್ರಹ ಮರದಿಂದ ಮಾಡಲಾಗಿರುತ್ತೆ. ಅದರಲ್ಲೂ ಈ ವಿಗ್ರಹವನ್ನ 12 ವರ್ಷಕ್ಕೊಮ್ಮೆ ಬದಲಾಯಿಸಲಾಗುತ್ತೆ. ಅದರಲ್ಲೂ ಈ ವಿಗ್ರಹ ಕೆತ್ತನೆಗೆ ಪವಿತ್ರ ಬೇವಿನ ಬನವನ್ನೇ ಬಳಸಲಾಗುತ್ತೆ. 21 ದಿನಗಳ ಅವಧಿಯಲ್ಲಿ ಈ ವಿಗ್ರಹವನ್ನ ಆಯ್ದ ವ್ಯಕ್ತಿಗಳಿಂದಲೇ ಮಾಡಬೇಕಾಗತ್ತೆ. ಅಚ್ಚರಿ ಏನಪ್ಪಾ ಅಂತಂದ್ರೆ, ಈ ವಿಗ್ರಹವನ್ನ ಕೆತ್ತನೆ ಮಾಡುವವರು ಕೂಡ ನೋಡುವಂತಿಲ್ಲ. ಅವರ ಕಣ್ಣಿಗೆ ಪಟ್ಟಿ ಕಟ್ಟಲಾಗಿರುತ್ತೆ. ಜೊತೆಗೆ ಯಾರೂ ನೋಡಬಾರದು ಎಂಬ ಕಾರಣ ವಿಗ್ರಹ ಪ್ರತಿಷ್ಠಾಪನೆಯ ದಿನ ಕರೆಂಟ್ ಕಟ್ ಮಾಡುತ್ತೆ ಅಲ್ಲಿನ ಸರ್ಕಾರ. ಜಗನ್ನಾಥನ ಹೃದಯ ಇಲ್ಲಿ ಹಾಗೆಯೇ ಇದೆ ಅಂತ ಹೇಳಲಾಗ್ತಿದ್ದು, ಪ್ರತಿ ಬಾರಿ ಮೂರ್ತಿ ಬದಲಾವಣೆಯ ಸಂದರ್ಭದಲ್ಲಿ ಆ ಹೃದಯವನ್ನ ಅದರಲ್ಲಿ ಪುನಃ ಪ್ರತಿಷ್ಠಾಪನೆ ಮಾಡಲಾಗತ್ತೆ. ಜೊತೆಗೆ ಹಳೆಯ ಮೂರ್ತಿಯನ್ನ ಹೂಳಿ ಹಾಕಲಾಗತ್ತಂತೆ. ರತ್ನ ಭಂಡಾರದ ಜೊತೆಗೆ ಪುರಿ ದೇವಾಲಯದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಈ ಒಂದು ದೇವಾಲಯದ ನೆರಳು ಬೀಳೋದಿಲ್ವಂತೆ. ದೇವಾಲಯದ ಒಳಗೆ ಮತ್ತು ಹೊರಗೆ ಯಾವುದೇ ಸಮಯದಲ್ಲಿ ನೆರಳು ಬೀಳೋದಿಲ್ಲ. ಈ ರೀತಿಯಾಗಿ ದೇವಾಲಯದ ವಾಸ್ತುಶಿಲ್ಪ ಇಲ್ಲಿದೆ. ಇನ್ನು ಪುರಿ ಜಗನ್ನಾಥ ದೇವಾಲಯದ ಇತಿಹಾಸ ತಿಳಿಸುವ ತಾಳೆಗರಿ ಪುಸ್ತಕದಲ್ಲಿ ರತ್ನ ಭಂಡಾರದಲ್ಲಿರುವ ಆಭರಣಗಳ ಬಗ್ಗೆ ಮಾಹಿತಿ ಇದೆ. ತಾಳೆಗರಿಯ 31ನೇ ಪುಟದಲ್ಲಿ ಮಂದಿರದ ನೆಲಮಾಳಿಗೆಯಲ್ಲಿ ನಿಧಿ ಇದೆ ಅಂತ ಉಲ್ಲೇಖ ಮಾಡಲಾಗಿದೆ. ನೆಲಮಾಳಿಗೆಯಲ್ಲಿರುವ ಆ ಕೋಣೆಯ ಹೆಸರೇ ರತ್ನ ಭಂಡಾರ. ಈ ರತ್ನ ಭಂಡಾರಕ್ಕೆ 2 ಕೋಣೆಗಳು ಇವೆ, ಹೊರಕೋಣೆ ಮತ್ತು ಒಳಕೋಣೆ. ಹೊರಕೋಣೆಯಲ್ಲಿ ದೇವತೆಗಳಿಗೆ ದಿನನಿತ್ಯ ಬಳಸುವ ಆಭರಣಗಳನ್ನು ಜೋಪಾನವಾಗಿ ಇಡಲಾಗಿದೆ. ಇದರ ಕೀಲಿಕೈ ದೇವಸ್ಥಾನದ ಆಡಳಿತ ಮಂಡಳಿ ಕಚೇರಿಯಲ್ಲೇ ಇದೆ. ಹೊರಕೋಣೆಯಲ್ಲಿ 2 ಭಾಗವಿದ್ದು, ಒಂದು ಕೋಣೆಯಲ್ಲಿ ಪ್ರತಿನಿತ್ಯ ಬಳಸುವ ಆಭರಣಗಳು ಇವೆ. ಇನ್ನೊಂದು ಕೋಣೆಯಲ್ಲಿ ವಿಶೇಷ ದಿನಗಳಲ್ಲಿ ಬಳಸುವ ಆಭರಣಗಳನ್ನು ಇಡಲಾಗಿದೆ. ಒಳಕೋಣೆಯಲ್ಲಿ ಬಾಕಿ ಉಳಿದಿರುವ ಹೆಚ್ಚುವರಿ ಹಾಗೂ ಭಾರೀ ಪ್ರಮಾಣದ ಚಿನ್ನಾಭರಣಗಳನ್ನು ಕೋಣೆಯಲ್ಲಿ ಇಡಲಾಗಿದೆ. ಸದ್ಯಕ್ಕೆ ಇದರ ಕೀಲಿಕೈ ಕಣ್ಮರೆಯಾಗಿದೆ.